ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಿದೆ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಡಿ ಪಿಗೆ ನಮ್ಮ ಇಂಡಿಯನ್ದು ಫ್ಲಾಗ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಅದನ್ನು ಎಡಿಟ್ ಮಾಡೋಕ್ಕೆ ಪಿಕ್ಸರ್ಟ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅಲ್ಲಿ ಇರುತ್ತೆ, ಆ 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಅಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಮೆಗಾ ಪಿಕ್ಸಲ್ಲು 5.3 ಅದು ಕ್ಲಾರಿಟಿನೇ ಕಡಿಮೆ ಮಾಡುತ್ತೆ. ನಾವು ಎಡಿಟ್ ಮಾಡಾದಮೇಲೆ ಅದು ಏನಾದರೂ ನಿಮ್ಮ ಮೊಬೈಲಲ್ಲಿ 4 ಇದ್ದರೆ ನಮ್ಮದು ಫೋಟೋ ಕ್ಲಾರಿಟಿ ಕಡಿಮೆ ಆಗುತ್ತೆ. ನೀವು ಡಿ ಪಿಗೆ ಹಾಕಿದ ತಕ್ಷಣ ಅದು ಬ್ಲರ್ ಥರ ಕಾಣಿಸುತ್ತೆ. ಅದಕ್ಕೆ 8 ಮೆಗಾ ಪಿಕ್ಸಲ್ಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಂಡಿಯನ್ ಕ್ರಿಕೆಟರ್ ಯುವರಾಜ್ ಸಿಂಗ್ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇವಾಗ ಫೋಟೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಅದು ಕೂಡ ಅಲ್ಲಿ ಬಿಡ್ತಿರುತ್ತಲ್ಲ ಕಡಿಮೆ ಇರುತ್ತೆ, ಹೈಟು ಬಿಡ್ತು ಕಡಿಮೆ ಇರುತ್ತೆ. ಅದನ್ನ ನಾವು ಇನ್ಕ್ರೀಸ್ ಮಾಡ್ಕೊಬೇಕಿಲ್ಲ ಅಂತಂದರೆ ಫೋಟೋ ಕ್ಲಾರಿಟಿ ಅವಾಗ ಹೇಳ್ತಾರೇ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ನಮ್ಗೆ ಗೊತ್ತಿರಲ್ಲ, ಅದಕ್ಕೆ 4000 ಅಂತ ಕೊಡಬೇಕು ಅನ್ಸುತ್ತೆ, 2687 ಅಂತ. ಅದನ್ನ ಅಲ್ಲಿ ಸೆಟ್ ಮಾಡ್ಕೊಂಬಿಟ್ರೆ ಸಾಕು ಫ್ರೆಂಡ್ಸ್. ನಿಮ್ಮ ಫೋಟೋ ಕ್ಲಾರಿಟಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಲ್ಲ ಫ್ರೆಂಡ್ಸ್. ಮತ್ತು ಇವಾಗ ಎಡಿಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಆ್ಯಡ್ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನಮ್ಮದು ಇಂಡಿಯನ್ ಫ್ಲಾಗ್ ಇದೆಯಲ್ಲ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಇಂಡಿಯನ್ ಫ್ಲಾಗ್ ಅಂತ ಟೈಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇವಾಗ ಫೇಸ್ ಹತ್ರ ನಾನು ಅದನ್ನ ಕವರ್ ಮಾಡ್ತಿದ್ದೀನಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಫೇಸ್ ಹತ್ರ ಅದು ಕಂಪ್ಲೀಟಾಗಿ ಕರೆಕ್ಟಾಗಿ ಕವರ್ ಮಾಡ್ತಿದ್ದೀನಿ. ಮತ್ತು ಬ್ಲೆಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸ್ಕ್ರೀನ್ ಮಲ್ಟಿಪ್ಲೇ ಅಂತ ಇದೆಲ್ಲ ಡಾರ್ಕು ಲೈಟು ಎಲ್ಲನೂ ಟ್ರೈ ಮಾಡಿ ನೋಡ್ತೀನಿ, ಯಾವುದಾಗುತ್ತೆ ಅದನ್ನು ಆ್ಯಡ್ ಮಾಡ್ತೀನಿ. ಮಲ್ಟಿಪ್ಲೈ ಅಂತ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಈ ಎರೈಸ್ ಕಂಪ್ಲೀಟ್ ಇನ್ನು ಮಿಕ್ಕಿದ್ದೆಲ್ಲನೂ ಎರೈಸ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಎರೈಸ್ ಮಾಡ್ತಿದ್ದೀನಿ. ಇವಾಗ ನೀವು ಕೂಡ ಅದೇ ರೀತಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಫೋಟೋನು ಇದೇ ಥರ ಎರೈಸ್ ಮಾಡಿ ಫ್ರೆಂಡ್ಸ್. ಎರೈಸ್ ಮಾಡ್ತಿದ್ದೀನಿ. ಬ್ರಷ್ ಸೈಜನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಯಾವ ಜಾಗಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸೆಟ್ ಮಾಡಿಕೊಂಡು ನೀವು ಎರೈಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಏನಾದರೂ ಆದ್ರೂ ಒಂದು ಕಡೆ ಫುಲ್ಲು ಎರೈಸ್ ಆಗಿಬಿಡುತ್ತೆ. ಅದಕ್ಕೆ ಯಾವ ಜಾಗದಲ್ಲಿ ಯಾವ ಥರ ಎರೈಸ್ ಮಾಡೋಕ್ಕೆ ಸ್ವಲ್ಪ ಕಡಿಮೆ ಬೇಕಾಗಿ ನೆಕ್ ಹತ್ರ ಇದೆಯಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ ಬ್ರಷ್ನ. ಯಾಕೆ ಅಂತಂದರೆ ಡ್ರೆಸ್ ಬಿಟ್ಟು ನೆಕ್ಕನ್ನು ಅದು ಎರೈಸ್ ಮಾಡಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನೋಡಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೀವ ಫ್ರೆಂಡ್ಸ್. ನಿಮ್ಮ ಫೋಟೋನು ಕೂಡ ಇದೇ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಹೇಳ್ಕೊಟ್ಟು ಸ್ಟೆಪ್ನ ನೀವು ಯಾವುದೂ ಮಿಸ್ ಮಾಡ್ದೇ ಇದೇ ರೀತಿ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಡೈರೆಕ್ಟಲ್ಲಿ ಸೇವ್ ಮಾಡಬೇಡಿ ಫ್ರೆಂಡ್ಸ್. ಅಲ್ಲಿ ಸೇವ್ ಮಾಡಿದ್ರೆ ಅಲ್ಲಿ ಕ್ಲಾರಿಟಿ ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಪೇಂಟರ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಬಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸೇವ್ ಅನ್ನೋ ಬಟನ್ ಇರುತ್ತಲ್ಲ ಅದನ್ನ ಸೇವ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದು ತುಂಬ ಟೈಮ್ ತಗೊಳ್ತಿದೆ. ಯಾಕೆ ಅಂತ ಅಂದರೆ ಅದು ಇದರಲ್ಲಿ ಫುಲ್ ಕ್ಲಾರಿಟಿ ಜಾಸ್ತಿ ಇದೆ ಫ್ರೆಂಡ್ಸ್, ಅದರಿಂದ ಅದು ಜಾಸ್ತಿ ತೊಗೊತಿದೆ. ಇದು ನಾನು ತುಂಬ ಸಿಂಪಲ್ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದು ಅಫಿಷಿಯಲ್ ಟ್ರಿಕ್ ಹೇಳ್ಕೊಬೇಕಂದ್ರೆ ತುಂಬ ಟೈಮ್ ಕೊಡಿ ಫ್ರೆಂಡ್ಸ್. ಅದಕ್ಕೆ ಸಿಂಪಲ್ ಇಲ್ಲ ಅಂತ ಈ ಥರ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಮಾಡಿರೋ ಈ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.